ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ಕ್ಷಣದಿಂದ ಕ್ಷಣಕ್ಕೆ ತಾರಕಕ್ಕೇರ್ತಾ ಇದೆ. ಇಸ್ರೇಲ್ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತಿ ದಾಳಿ ಆಗ್ತಾ ಇದೆ, ಅದು ತೀವ್ರಗೊಳ್ತಾ ಇದೆ. ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್, ಜೆರುಸಲೆಂ ಮೇಲೆ ನಿರಂತರವಾಗಿ ಕ್ಷಿಪಣಿ, ಬಾಂಬು, ಡ್ರೋನ್ಗಳ ದಾಳಿ ಆಗ್ತಾ ಇದೆ. ಉತ್ತರ ಟೆಲ್ ಅವೀವ್ನ ಹಲವು ಕಟ್ಟಡಗಳಿಗೂ ಕೂಡ ಹಾನಿಯಾಗಿದೆ ಎನ್ನುವಂತಹ ಡೀಟೇಲ್ ಸಿಗ್ತಾ ಇದೆ. ಇಸ್ರೇಲ್ನಾದ್ಯಂತ ಸೈರನ್ನ ಸದ್ದು ಮತ್ತೊಮ್ಮೆ ಮೊಳಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಇರಾನ್ ಇಸ್ರೇಲ್ ನಡುವಿನ ಈ ಘೋರ ಯುದ್ಧ, ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ಕಾಳಗ ಮತ್ತೊಂದು ಮಜಲನ್ನ ಪಡೆಯುವಂತಹ ಎಲ್ಲಾ ಲಕ್ಷಣಗಳು ಕೂಡ ಎದ್ದು ಕಾಣಿಸ್ತಾ ಇರುವಂತಹದ್ದು. ಇಸ್ರೇಲ್ ವರ್ಸಸ್ ಪ್ಯಾಲೆಸ್ತೈನ್ನ ನಡುವೆ ಯುದ್ಧ ಆಗ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಇಸ್ರೇಲ್ನಲ್ಲಿ ಇದೇ ರೀತಿಯ ವಾತಾವರಣ ಸೃಷ್ಟಿಯಾಗಿತ್ತು. ಇದೇ ರೀತಿಯ ಸೈರನ್ಗಳು, ಜನ ಬಂಕರ್ಗಳ ಅಡಿಯಲ್ಲಿ ಹೋಗಿ ಅಡಗಿ ಕುಳಿತುಕೊಳ್ಳುವಂತಹ ಕೆಲಸ ಆಗ್ತಾ ಇತ್ತು. ಈಗ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಇರಾನ್ ಪ್ರತಿ ದಾಳಿ ಮಾಡ್ತಾ ಇರೋದ್ರಿಂದ ಇಸ್ರೇಲ್ನಲ್ಲಿ ಮತ್ತದೇ ಪರಿಸ್ಥಿತಿ ಮರುಕಳಿಸ್ತಾ ಇದೆ. ನೀವೀಗ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಇರಾನ್ನ ಸೇನಾ ಮುಖ್ಯಸ್ಥನನ್ನ ಈಗ ಇಸ್ರೇಲ್ ಬಲಿ ಹಾಕುವಂತಹ ಕೆಲಸವನ್ನ ಮಾಡಿದೆ. ಈತನನ್ನ ಈಗ ಹೊಡೆದು ಹಾಕುವ ಮೂಲಕ ಮತ್ತೊಮ್ಮೆ ಈ ಎರಡು ದೇಶಗಳ ನಡುವಿನ ಸಂಘರ್ಷದಲ್ಲಿ ಇಸ್ರೇಲ್ ಮೇಲುಗೈಯನ್ನ ಸಾಧಿಸಿದೆ. ಇಲ್ಲಿಯವರೆಗೂ ಕೂಡ ನ್ಯೂಕ್ಲಿಯರ್ ವಿಜ್ಞಾನಿಗಳನ್ನು ಹೊಡೆದು ಹಾಕಿತ್ತು, ಟಾಪ್ನಲ್ಲಿದ್ದಂತಹ ಸೇನಾಧಿಕಾರಿಗಳನ್ನು ಹೊಡೆದು ಹಾಕುವಂತಹ ಕೆಲಸವನ್ನ ಇಸ್ರೇಲ್ ಮುಂದುವರೆಸಿದೆ.